ಐಎಎಸ್ ಅಧಿಕಾರಿ ರಾಜೇಶ್ ಗೌಡಗೆ ಮಣೆ ಹಾಕ್ತಾ ಸರ್ಕಾರ. ಹಿರಿಯ ಐಎಎಸ್ ಅಧಿಕಾರಿ ರಾಜೇಶ್ ಗೌಡಗೆ ಕೆಆರ್ಐಡಿಎಲ್ ಎಂಡಿ ಹುದ್ದೆ ಸಿಕ್ಕಿದ ಹೇಗೆ? ಅಂದು ರಾಜೇಶ್ ಗೌಡ ಮುಖಕ್ಕೆ ಸುಪ್ರೀಂ ಕೋರ್ಟ್ ಮಂಗಳಾರತಿ ಎತ್ತಿತು. ಐಎಎಸ್ ಅಧಿಕಾರಿ ರಾಜೇಶ್ ಗೌಡಗೆ ಮಣೆ ಹಾಕ್ತಾ ಸರ್ಕಾರ. ಹಿರಿಯ ಐಎಎಸ್ ಅಧಿಕಾರಿ ರಾಜೇಶ್ ಗೌಡಗೆ ಕೆಆರ್ಐಡಿಎಲ್ ಎಂಡಿ ಹುದ್ದೆ ಸಿಕ್ಕಿದ ಹೆಂಗೆ? ಅಂದು ರಾಜೇಶ್ ಗೌಡ ಅವರ ಮುಖಕ್ಕೆ ಸುಪ್ರೀಂ ಕೋರ್ಟ್ ಮಂಗಳಾರತಿ ಎತ್ತಿತ್ತು. ಆದ್ರೆ ಇಂದು ಕೆಆರ್ಐಡಿಎಲ್ ನಲ್ಲಿ ಎಂಡಿ ಹುದ್ದೆಯನ್ನ ಕೊಟ್ಟು ಸರ್ಕಾರ ಸನ್ಮಾನ ಮಾಡ್ತಾ ಇದೆ. ಬಿಡಿಎ ಬದಲಿ ನಿವೇಶನ ಹಂಚಿಕೆಯಲ್ಲಿ ಐಎಎಸ್ ಅಧಿಕಾರಿ ಗೋಲ್ಮಾಲ್. ಸುಪ್ರೀಂ ಕೋರ್ಟ್ ಚಾಟಿ ಬೆನ್ನಲ್ಲೇ ಅಂದು ಸ್ಥಳವನ್ನ ತೋರಿಸದೆ ರಾಜೇಶ್ ಗೌಡ ಎತ್ತಂಗಡಿಯಾಗಿತ್ತು. ಅಂದು ಗೋಲ್ಮಾಲ್ ಮಾಡಿ ಬಿಡಿಎ ಆಯಕಟ್ಟಿನ ಜಾಗವನ್ನ ಕಳೆದುಕೊಂಡಿದ್ದಂತಹ ಅಧಿಕಾರಿ 2022ರಿಂದ ರಾಜೇಶ್ ಗೌಡ ಅವರಿಗೆ ಸಿಕ್ಕಿರಲಿಲ್ಲ ಸರ್ಕಾರದ ಆಯಕಟ್ಟಿನ ಜಾಗ. ಇದೀಗ ವಿವಾದಿತ ಐಎಎಸ್ ಅಧಿಕಾರಿಗೆ ಕೆಆರ್ಡಿಎಲ್ ಎಂಡಿ ಹುದ್ದೆಯನ್ನ ನೀಡಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ಎಂಡಿ ಹುದ್ದೆ ಗಿಟ್ಟಿಸಿಕೊಂಡಿರುವಂತಹ ಐಎಎಸ್ ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಎಂಡಿ ಆಗಿರುವಂತಹ ಗೌಡ್ರು ಗ್ರಾಮೀಣ ಪ್ರದೇಶದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಜವಾಬ್ದಾರಿಯ ಹೊಣೆಯನ್ನ ಆ ಒಂದು ಹೊಣೆ ಈಗ ಐಎಎಸ್ ಅಧಿಕಾರಿ. ಬದಲಿ ನಿವೇಶನ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದಂತಹ ಅಧಿಕಾರಿ ಎಂಡಿ ಪಟ್ಟ ಸೇರಿದೆ. ಈಗ ಅಂದಿನ ಗೃಹ ಸಚಿವರಿಗೆ ಅಕ್ರಮ ಸೈಟ್ ನೀಡಿ ತಗಲಾಕೊಂಡಿದ್ದಂತಹ ಅಧಿಕಾರಿಗೆ ಇಂದು ಪಟ್ಟಾಭಿಷೇಕ. ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಅಧಿಕಾರಿ ಎಂಡಿ ಹುದ್ದೆ ಕೊಟ್ಟಿದೆ ಯಾಕೆ? ಮಂತ್ರಿ ಖರ್ಗೆ ಇಲಾಖೆಯಲ್ಲಿ ಐಎಎಸ್ಗೆ ಅತ್ಯುನ್ನತ ಹುದ್ದೆ. ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಬೇಕು. ಆರ್.ಎಸ್.ಎಸ್ ಅಂತ ಹೇಳಿ ಘಂಟಾಘೋಷವಾಗಿ ಮಾತನಾಡ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಈ ಕಡೆ ಗಮನವನ್ನ ಕೊಟ್ಟು ಏನಾಗಿದೆ ಎತ್ತಾಗಿದೆ ಅಂತ ಒಂದು ಸ್ವಲ್ಪ ನೋಡಿದ್ರೆ, ಅಕ್ರಮ ಮಾಡಿದವ್ರನ್ನೆಲ್ಲ ಕುರ್ಚಿ ಮೇಲೆ ಕೂರ್ಸ್ಕೊಂಡು ಅಧಿಕಾರಿಗೆ ಜೈ ಅಂತ ಅನ್ಸ್ಬಿಟ್ರೆ ಹಿಂಗೆ ಮುಂದೆ ಹೆಂಗೆ ನಾವು ಇದು ಮಾಡೋಣ? ಜನಸಾಮಾನ್ಯರಿಗೆ ಕಷ್ಟ ಆಗಲ್ವೇ? ಸ್ವಲ್ಪ ಆರ್.ಎಸ್.ಎಸ್ ಮೂಡಿಂದ ಈ ಕಡೆ ಬಂದರೆ ಒಳ್ಳೆಯದು ಅಂತ ನನಗೆ ಅನಿಸಿಕೆ. ಗೊತ್ತಿಲ್ಲಪ್ಪ, ನನಗೂ ಕೂಡ 2022ರಲ್ಲಿ ವರ್ಗಾವಣೆ ಮಾಡಲಾಗಿತ್ತು. ಅವರ ಹಿನ್ನೆಲೆ ಒಂದು ಸ್ವಲ್ಪ ನೋಡ್ಕೊಂಬಿಡೋಣ. ರಾಜೇಶ್ ಗೌಡ ಅವರಂತ ಅಕ್ರಮ ನಿವೇಶನ ಹಂಚಿಕೆ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಗಸ್ಟ್ 2022ರಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಅವರನ್ನು. ಅವರ ಬದಲಿಗೆ ಕುಮಾರ್ ನಾಯಕ್ ಅವರನ್ನ ನೇಮಕ ಮಾಡಲಾಗಿತ್ತು. ಈಗ ಬಿಡಿಎಯಲ್ಲಿ ಅಕ್ರಮ ನಿವೇಶನ ಹಂಚಿಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಮೌಖಿಕ ಆದೇಶದ ನಂತರ ಆಗಸ್ಟ್ 2022ರಲ್ಲಿ ರಾಜೇಶ್ ಗೌಡ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಬದಲಿಗೆ 1990ರ ಬ್ಯಾಚ್ನ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರನ್ನ ಕರ್ಕೊಬಂದು ಕೂರಿಸಲಾಗಿತ್ತು. ಹಂಗಾದ್ರೆ ಅಕ್ರಮದ ಆರೋಪ ಏನು ಅಂತ ನೋಡೋದಾದ್ರೆ, ಸುಮಾರು 50 ಕೋಟಿ ಮೌಲ್ಯದ ಜಿ ವರ್ಗದ ನಿವೇಶನವನ್ನ ಅಧಿಕಾರಿಗಳು ಮತ್ತು ಸಚಿವರ ಶಾಮೀಲಾಗಿ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿರುವಂತಹ ಆರೋಪ ಅವರ ಮೇಲಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಸ್ವಾಗತ ಗೀತೆಯನ್ನು ಹಾಡಿ ಅವ್ರನ್ನ ಕರ್ಕ ಬಂದಿದ್ದಾರೆ. ಏನ್ ನಡೀತಾ ಇದೆ? ಹಂಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಪ್ರಿಯಾಂಕ್ ಖರ್ಗೆ ಅವರು ಆರ್.ಎಸ್.ಎಸ್ ಬಿಟ್ಟು ಒಂದು ಸ್ವಲ್ಪ ಗಮನವನ್ನ ಕೊಟ್ಟಿದ್ರೆ ಮೋಸ್ಟ್ಲಿ ಹಿಂಗ ಆಗ್ತಾ ಇರ್ಲಿಲ್ವೇನು? ಅವರ ಗಮನಕ್ಕೆ ಬಂದಿದೆಯಾ ಬಂದಿಲ್ವಾ ನನಗೆ ಗೊತ್ತಿಲ್ಲ.
ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮದಡಿ MD ಪಟ್ಟವನ್ನ ಕೊಡಲಾಗಿರುವಂಥದ್ದು. ಈಗ ಮುಂದೆ ಜನಸಾಮಾನ್ಯರ ಗತಿ ಏನು, ಅವ್ರಿಗೆ ಸಿಗ್ಬೇಕಾಗಿದ್ದು ಸಿಗುತ್ತಾ ಅನ್ನೋದೀಗ ಡೌಟ್ಫುಲ್ ಆಗಿ ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.